ಕಂಡ ರಾಜಕಾರಣಿ ದೇವೇಗೌಡರು ಕುಟುಂಬದ ಕುಮಾರಸ್ವಾಮಿ ಅವರದ ಒಂದೇ ಒಂದು ಹಗರಣನ ಬಯಲಾಗದ ಸಾಧ್ಯವಾದ ಕಾಂಗ್ರೆಸ್ ಸರ್ಕಾರ ಒಬ್ಬ ಅಧಿಕಾರಿ ಮುಂದ್ಬಿಟ್ಟು ಸ್ವಚ್ಛಂದ ಮಾತಾಡ್ತಿರೋದು ನಿಜವಾಗ್ಲೂ ಖಂಡನೀಯ. ಆದರೆ ಅಧಿಕಾರಿ ಚಂದ್ರಶೇಖರ್ ಅವರು ಏನು ಎಮ್ಮೆಗೂ ಇದು ಹಂದಿಗೋಸಿದಾರಲ್ಲ, ನಿಜ ಅದು. ಯಾಕೆಂದ್ರೆ ಕಾಂತಾರ ಪಿಕ್ಚರ್ನಲ್ಲಿ ಒಬ್ಬ ರಾಜನ ಸನ್ಮಾನ ಮಾಡಿದ ವರಾಹಸ್ವಾಮಿ, ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ವರಾಹ ತರ ಕುಮಾರಸ್ವಾಮಿ ಹೊರಟಿದ್ದಾರೆ. ಸಿದ್ದರಾಮಯ್ಯರಿಂದ ಈಗ ಕೌಂಟರ್ ಅವರ್ಸ್ ಅಷ್ಟೇನೆ ಸಿದ್ದರಾಮಯ್ಯನವರ ರಾಜೀನಾಮೆನ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿರ್ಲಿಲ್ಲ. ಇವತ್ತಿಂದ ಶುರುವಾಗುತ್ತೆ ಸಿದ್ದರಾಮಯ್ಯನವ್ರಿಗೆ ವರಾಹಸ್ವಾಮಿ ರೂಪದಲ್ಲಿ ಕುಮಾರಸ್ವಾಮಿ ಬರ್ತಾರೆ ಅಂತ ಹೇಳಿ ನನ್ನ ಎರಡು ಮಾತು. ಈ ರಾಜ್ಯ ಸರ್ಕಾರದ ಯಾವುದೇ ಸಚಿವರುಗಳು ಕುಮಾರಣ್ಣವರ ಮೇಲೆ ಆಪಾದನೆ ಮಾಡಲಿಕ್ಕೆ ಅಥವಾ ಸಮರ್ಥವಾಗಿ ಅವರನ್ನು ಎದುರಿಸಲಿಕ್ಕೆ ಆಗಲಾರದಂಥ ಅಸಹಾಯಕ ಸ್ಥಿತಿಗೆ ಇವತ್ತು ಈ ರಾಜ್ಯ ಸರ್ಕಾರ ಹೋಗಿದೆ. ಅಧಿಕಾರಿಗಳ ಮೂಲಕ ತನ್ನ ನೀಚ ಪ್ರದರ್ಶನವನ್ನು ಅಸಹಾಯಕತೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ಹಾಗಾಗಿ ನಾವು ಈ ಮೂಲಕ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಮತ್ತೆ ಅವರಿಗೆ ಮೆಮೊರಂಡಮ್ ಅನ್ನು ಕೊಡ್ತೇವೆ. ನೀವು ಈ ರಾಜ್ಯದ ADGP ಅವರನ್ನು, ಲೋಕಾಯುಕ್ತ ADGP ಅವರು ವಿಶೇಷವಾಗಿ ಆತನ ಮೇಲೇನೆ ಬೇಲಲ್ಲಿದ್ದಾರೆ, ಕುಮಾರಣ್ಣ ಬೇಲಲ್ಲಿದ್ದಾರೆ ಅಂತ ಹೇಳ್ತಾರೆ ಮಹಾನ್ ಭಾವ. ಅವರ ವಿರುದ್ಧ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ. ತಾಲ್ಲೂಕಿಗೆ ಸೀಮಿತ ಆಗಿಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ತಾಲ್ಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಉದ್ದೇಶ, ಓರ್ವ ಭ್ರಷ್ಟ ತಾನೂ ಸಹ ಬೇಲ್ ಮೇಲೆ ಇರ್ತಕ್ಕಂಥ ADGP ಚಂದ್ರಶೇಖರ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಇದ್ದಂತಹ ದೇವೇಗೌಡಜಿಯವರ ಪುತ್ರ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸಚಿವರಾದಂತಹ, ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಕೇಂದ್ರ ಸಚಿವ ಸಂಪುಟದ ಸದಸ್ಯರಾಗಿದ್ದಂತಹ ಕುಮಾರಣ್ಣವರ ಮೇಲೆ ಆತ ಬಳಸಿರ್ತಕ್ಕಂಥ ಅವಹೇಳನಕಾರಿ ಪದವನ್ನು ವಾಪಸ್ ಪಡಿಬೇಕು ಮತ್ತು ಬೇಷರತ್ತು ಕ್ಷಮೆ ಕೇಳಬೇಕು. ಹಾಗೂ ಈ ಸರ್ಕಾರ ಅವರನ್ನು ಈ ರಾಜ್ಯದ ಸೇವೆಯಿಂದ ಮುಕ್ತಿಗೊಳಿಸಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಮ್ಮ ಪಕ್ಷ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬಹುಶಃ ನಿನ್ನೆ ಈ ರಾಜ್ಯದ ಗೃಹ ಸಚಿವರ ಮಾತನ್ನು ನೀವು ನೋಡಿದಿರಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ಮಾಧ್ಯಮದ ಮೂಲಕ ತಾವೆಲ್ಲ ಗಮನಿಸಿದಿರಿ. ಚಂದ್ರಶೇಖರ್ ಅವರು ಹೇಳಿದ ಮಾತಿನಲ್ಲಿ ಏನು ತಪ್ಪಿದೆ? ಬಹುಶಃ ಇದು ಅವರ ಅತ್ಯಂತ ಹೀನ ಸ್ಥಿತಿಯನ್ನು ತೋರಿಸ್ತದೆ ಎಂದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ದಿನಗಳನ್ನು ಎಣಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿರುವ ಜನತಾದಳ ಒಂದು ಎಚ್ಚರಿಕೆಯನ್ನು ಕೊಡ್ತದೆ. ಇವರು ಇರೋವರೆಗೆ ಎಷ್ಟು ದಿನ ಇರ್ತೀರೋ ಗೊತ್ತಿಲ್ಲ. ಇನ್ನು ಯಾವ್ಯಾವ ಹಗರಣಗಳಲ್ಲಿ ಯಾವ್ಯಾವ ಸಚಿವರು ಎಲ್ಲಿಗೆ ಹೋಗ್ತಾರೋ, ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ನೀವು ಇನ್ನು ಮುಂದೆ ಮಾತನಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಈಗಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕುಮ್ಮಕ್ಕನ್ನು ನೀಡುತ್ತಿರುವುದನ್ನು ನೋಡಿದರೆ ಖಂಡಿತ ಇದು ಶೋಭೆ ಅಲ್ಲ. ಮುಂದೂ ಸಹ ಅವರು ಯಾವ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡುವ ವ್ಯಕ್ತಿ ಖಂಡಿತ ಇವರು ನಮ್ಮ ರಾಜ್ಯದಲ್ಲಿ ಮುಂದುವರಿಯಬಾರದು. ಇವ್ರನ್ನ ತಕ್ಷಣ ಅಮಾನತು ಮಾಡಬೇಕಾಗಿ ನಮ್ಮ ತಾಲೂಕು JDS ಘಟಕದ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಘೋಷಣೆಯನ್ನು ಕೊಡ್ತಾ